ದರ್ಶನ್ ಬಂಧನದ ಬಗ್ಗೆ ನಟ ಶಿವಣ್ಣ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾವು ಏನು ಮಾಡ್ತೀವಿ ಅದು ಸರಿನಾ ಅಂತ ಯೋಚನೆ ಮಾಡಬೇಕು. ಎಲ್ಲ ಹಣೆ ಬರಹ ಏನು ಮಾಡೋಕ್ಕೂ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಆಗುತ್ತೆ, ಇವಾಗ ಏನು ಮಾಡಕ್ಕಲ್ಲ. ಯಾಕಂದ್ರೆ ಹಣೆ ಬರ ಅಂತ ಒಂದಿರುತ್ತೆ. ಫೇಟ್ ಅಂತ ಬಂದಾಗ ನಾವೇನು ಫೇಟ್ ಅಂತ ಬಂದಾಗ ಏನು ಮಾಡಕ್ಕಾಗಲ್ಲ. ಬಟ್ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವ್ ಯೋಚನೆ ಮಾಡ್ತೀವಿ. ಅದು ಬಿಟ್ರೆ ನಾವು ಇನ್ನೊಂದ್ ಕಡೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಕೂಡ ಪರೋಕ್ಷವಾಗಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವು ದೇವರನ್ನ ಪೂಜೆ ಮಾಡ್ತೀವಿ, ಆದರೆ ದೆವ್ವಗಳನ್ನ ಪೂಜೆ ಮಾಡುವಂತ ಒಂದು ವರ್ಗ ಇರುತ್ತೆ, ಅದು ಅವರವರ ಆಯ್ಕೆ ಅಂತ ಹೇಳಿದ್ದಾರೆ. ಇವಾಗ ಎತ್ತವ್ರಿಗೆ ಅಗ್ನ ಮುದ್ದು ಅಂತಾರಲ್ಲ ಸರ್, ಅವ್ರವ್ರ ಮುದ್ದು ಸರ್, ಅವ್ರವ್ರ ಜವಾಬ್ದಾರಿ ಅಲ್ವಾ ಸರ್. ಇವಾಗ ಅವ್ರ ಮನೆ ಉದ್ಧಾರ ಮಾಡಿ ಆಮೇಲೆ ಕಂಡವ್ರ ಮನೆ ಉದ್ಧಾರ ಮಾಡಬೇಕಾಗ್ತದೆ. ಅದರಲ್ಲೇನು ತಪ್ಪೇನಿಲ್ಲ ಸರ್. ಯಾಕೆಂದರೆ ನಾನು ಹೇಳೋದೇನೆಂದರೆ ಇವಾಗ ಅದ್ರ ಬಗ್ಗೆ ಚರ್ಚೆ ಬಂದಿರೋದು, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡವನಲ್ಲ. ಅದ್ರ ಬಗ್ಗೆ ಚರ್ಚೆ ಬಂದಿರೋದು ಸರಿಯಲ್ಲ ಅಂತ ನಾನು ಅನ್ಕೊಳ್ಳೋದು ಸರ್. ಅವ್ರಿಗೆ ಗೊತ್ತಿರಬೇಕು ಸರ್ ಏನೇನು. ಅದಕ್ಕೆ ನಾನು ಹಿಂದೆನೇ ಹೇಳಿದ್ದೆ, ಶೋ ಮಿ ಯುವರ್ ಫ್ರೆಂಡ್ಸ್ ಐ ಟೆಲ್ ಯು ವಾಟ್ ಯು ಆರ್ ಅಂತ. ಸೊ ಹಂಗಾಗಿ ಅವ್ರವ್ರಿಗೆ ಬಿಟ್ಟಿರೋದು ಸರ್, ಅವ್ರ ಚಾಯ್ಸ್ ಅವ್ರಿಗೆ. ನಾವು ದೇವ್ರನ್ನ ಪೂಜೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಿಕಲ್ ಚಂದ್ರಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಂದ್ರಪ್ಪ, ಕಳೆದ ಶನಿವಾರ ದರ್ಶನ್ ಹೋಗಿದ್ದಂಥದ್ದು ಜೈಲಿಗೆ, ಇವತ್ತಿಗೆ 9 ದಿನ. ಅಡ್ಜಸ್ಟ್ ಆಗ್ತಾ ಇದ್ದೀರಾ? ಯಾವ ರೀತಿಯಾಗಿದೆ ಅವರ ದಿನಚರಿ? ಇವತ್ತು ಸಂಡೇ ಬೇರೆ, ಯಾರು ಕೂಡ ಮೀಟ್ ಆಗೋಕ್ಕೂ ಕೂಡ ಆಗಿಲ್ಲ ಅವ್ರನ್ನ. ಪೃಥ್ವಿ, ಅವರವರ ಹಣೆ ಬರಹ ಹೀಗೆ ನಟ ಶಿವಣ್ಣ ಹೇಳಿದ್ರೆ ಆ ರೀತಿ ಪರಪ್ಪನಗರ ಜೈಲಿಗೆ ಬಂದು ನಟ ದರ್ಶನ್ ಅವರು 9 ದಿವಸ ಆಗಿದೆ. ಅವ್ರಿಗೆ ಬೇರೆ ದಾರಿ ಇಲ್ಲ. ಅಲ್ಲಿ ಏನು ವ್ಯವಸ್ಥೆ ಇದೆ, ಅಲ್ಲಿ ಯಾವ ರೀತಿ ವಾತಾವರಣ ಅದು ಅಡ್ಜಸ್ಟ್ ಹಾಕೊಂಡು ಹೋಗಬೇಕಾಗಿದೆ. ಸದ್ಯ ಅವರು ಬೆಳಿಗ್ಗೆ ಸುಮಾರು 6 ಗಂಟೆಗೆ ಇದ್ದಂಥವರು ಬಿಸಿನೀರನ್ನು ಕಳೆದ 9 ದಿನಗಳಿಂದ ಕೂಡ ಕಾಫಿ ಬದಲು ಬಿಸಿನೀರನ್ನು ಸೇವನೆ ಮಾಡ್ತಾರೆ. ಅದಾದ ಬಳಿಕ ಇವತ್ತು ಬೆಳಿಗ್ಗೆ ಫಲಾವನ್ನು ಕೊಡಲಾಗಿತ್ತು. ಅದಾದ ಬಳಿಕ ಅವರು ಒಂಟಿತನ ಕಾಡ್ತಾ ಇದೆ. ಜೈಲಲ್ಲಿ ಯಾರು ಕೂಡ ಅವರಿಗೆ ಸಹಪಾಠಿಗಳಿಲ್ಲ, ಇರುವಂಥವ್ರ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅವರು. ಹಂಗಾಗಿ ಅವರು ಪುಸ್ತಕಗಳ ಮೊರೆ ಹೋಗಿದ್ದಾರೆ. ಕೆಲವೊತ್ತು ಪುಸ್ತಕಗಳು ಓದ್ರು ಅಂತ ಹೇಳಲಾಗ್ತಾ ಇದೆ. ಅದಾದ ಬಳಿಕ ಮಧ್ಯಾಹ್ನ ಅವರಿಗೆ ಅನ್ನ, ಚಪಾತಿ, ಸಾಂಬಾರು ಮತ್ತು ಮಜ್ಜಿಗೆನ ಕೊಡಲಾಗಿತ್ತು, ಅದನ್ನೇ ಸೇವಿಸಿದ್ದಾರೆ. ಜೊತೆಗೆ ಈಗ ರಾತ್ರಿಗೆ ಮುದ್ದೆ, ಅನ್ನ, ಸಾಂಬಾರ್ ಜೊತೆಗೆ ಮಜ್ಜಿಗೆಯನ್ನು ಕೊಡ್ತಾರೆ. ಇದನ್ನು ಹೊರತುಪಡಿಸಿ ನಟ ದರ್ಶನ್ ಅವರಿಗೆ ಬೇರೆ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ. ಹಾಗಾಗಿ ಅವರು ಅಲ್ಲಿ ಏನು ವ್ಯವಸ್ಥೆ ಇದೆ, ಅಲ್ಲಿ ಯಾವ ರೀತಿ ಇದೆ ಒಂದು ವಾತಾವರಣ, ಅದಕ್ಕೆ ಹೊಂದ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ನಿನ್ನೆ ಕೂಡ ನಟಿ ರಕ್ಷಿತಾ ಮತ್ತು ಅವರ ಪತಿ ಪ್ರೇಮ್ರವರು ಕೂಡ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಅವಾಗಿಂದ ಸ್ವಲ್ಪ ಲವಲವಿಕೆಯಿಂದ ಇದ್ದಾರೆ, ಸ್ವಲ್ಪ ಆರಾಮಾಗಿದ್ದಾರೆ ಅಂತ ಹೇಳಲಾಗ್ತದೆ. ಆದರೂ ಕೂಡ ಜೈಲಿನ ವಾತಾವರಣ ಅವರನ್ನ ಮಾನಸಿಕ ಕುಗ್ಗಿರೋದಂತೂ ನಿಜ. ಹಾಗಾಗಿ ಅವರು ಇಲ್ಲೊಂದು ಕಡೆ ಒಂಟಿತನ ಕಾಡ್ತಾ ಇದೆ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಮತ್ತೆ ಸಾಕಷ್ಟು ಅಭಿಮಾನಿಗಳು ಕೂಡ ಬಂದು ಇವತ್ತು ಅವರನ್ನು ಭೇಟಿ ಮಾಡಿ ಪ್ರಯತ್ನ ಪಟ್ಟರು, ರಜೆಯಿಂದ ಆಗಿರಲಿಲ್ಲ. ನಾಳೆ ಅವ್ರ ತಾಯಿ ಮೀನಾ ತೂಗುದೀಪ ಮತ್ತೆ ತಮ್ಮ ದಿನಕರ್ ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಬುಲೆಟಿನ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.